Hi, hello, good morning. Time 10 o'clock, so good morning and welcome back to my YouTube channel. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ನ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಅಂದರೆ ಓಕೆ ಚೆನ್ನಾಗಿದೆ ನೋಡೋದಿಕ್ಕೆ ಅಂತ ಆ ಥರ ಏನಾದರೂ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಕಂಟೆಂಟು ಸದ್ಯಕ್ಕೆ ನಾನು ಡೈಲಿ ವ್ಲಾಗ್ಸೇ ಮಾಡೋದು. ಡೈಲಿ ವ್ಲಾಗ್ಸ್ ಅಂದರೆ ಆ್ಯಕ್ಚುಲಿ ವೀಕ್ಲಿ ಒನ್ಸ್ ಆಗ್ತಾ ಇದೆ ಬಿಕಾಸ್ ಆಫೀಸ್ ಇರುತ್ತೆ ಡೈಲಿ, ಸೊ ಹಾಗಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ನಾನು ವೀಕ್ಲಿ 2-3 ವಿಡಿಯೋ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ. ಓಕೆ, ಇವತ್ತು ವಿಡಿಯೋ ಬಂದು ಎಸ್, ನೀವೆಲ್ಲ ತಮ್ಲೈನಲ್ಲಿ ನೋಡಿರೋ ಹಾಗೆ ವಿ ಆರ್ ಗೋಯಿಂಗ್ ಔಟ್. ಆ್ಯಂಡ್ ಆಲ್ಸೋ ನನಗೆ ರಾಧಾಕೃಷ್ಣ ಅಂದರೆ ಸ್ಪೆಷಲಿ ರಾಧೆ ಅಂದರೆ ನಂಗೆ ತುಂಬ ತುಂಬ ಇಷ್ಟ. ಸೊ ಇವತ್ತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಐ ಮೀನ್ ನನ್ನ ಕಸಿನ್ ಸಿಸ್ಟರ್ ಬರ್ತಾ ಇದ್ದಾಳೆ, ಸೊ ಅವಳು ನಾನು ಆಚೆ ಹೋಗ್ಬಿಟ್ಟು ಬರೋಣ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ. ಆಲ್ಸೋ ಅದು ಮುಗಿಸ್ಕೊಂಡು ಹಾಗೆ ಎಲ್ಲಾದರೂ ಲಂಚ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ. ಇವತ್ತು ಫುಲ್ ಡೇ ಬ್ಯುಸಿ. ಆಲ್ಮೋಸ್ಟ್ ಇವಾಗ 10 o'clock. ನಾನು ಇನ್ನೂ ತಿಂದಿಲ್ಲ. ಟೈಮ್ ಆಲ್ರೆಡಿ ಅವಳು 11ಗೆ ಬರ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ದಾಳೆ. ಬಟ್ ಸ್ಟಿಲ್ ನಾನು ಇನ್ನೂ ರೆಡಿನೂ ಆಗಿಲ್ಲ, ತಿಂಡಿನೂ ತಿಂದಿಲ್ಲ. ತಲೆಗೆ ಸ್ನಾನ ಮಾಡಿಬಿಟ್ಟಿದ್ದೀನಿ, ಎಲ್ಲ ಹೇರು ಡ್ರೈ ಬೇರೆ ಆಗಬೇಕು. ಓಕೆ, ನೀವೆಲ್ಲ ತಿಂಡಿ ತಿಂದ್ರಾ? ಐ ಮೀನ್ ಇವಾಗ 10 o'clock ಅಲ್ವಾ, ಸೊ ಈ ಇದಕ್ಕೆ ಕೇಳ್ತಾ ಇರೋದು. ಓಕೆ ಫೈನ್, ಎಲ್ಲರೂ ತಿಂಡಿ ತಿನ್ಕೊಂಡಿರ್ತೀರಾ ಅನ್ಕೊಂತೀನಿ. ಇವತ್ತು ಸ್ಯಾಟರ್ಡೆ, 3rd ಸ್ಯಾಟರ್ಡೆ, ನನಗೆ ರಜೆ. ಸೊ ಓಕೆ, ಇವತ್ತು ಇಡೀ ದಿನ ಆಚೆ ಸುತ್ತಕ್ಕೆ ಆಗುತ್ತೇನೋ, ಐ ಥಿಂಕ್ ಸೊ. ನಾಳೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಮತ್ತು ಇವತ್ತು ವಿಶೇಷ ಅಂತೇನಿಲ್ಲ. ಲಾಸ್ಟು ನಾನು ಆ್ಯಕ್ಚುಲಿ ಅದನ್ನ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮರ್ತೋದೆ ಅನ್ನೋದಕ್ಕಿಂತ ಅಲ್ಲಿ ನನಗೆ ವಿಡಿಯೋ ಕ್ಲಿಪ್ನ ತಗೊಳಕ್ಕಾಗಿಲ್ಲ. ಇದರಲ್ಲಿನೇ ನಾವು ಕ್ರಿಕೆಟ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಅದು ಪಾರ್ಟ್ 1 ಮಾತ್ರನೇ ಅಪ್ಲೋಡು ಆಯಿತು, ಇನ್ನೂ 2 ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಅದು ಪರವಾಗಿಲ್ಲ. ಸೊ ಇವಾಗ ನಾವು ಲಾಸ್ಟ್ ವುಮೆನ್ಸ್ ಕ್ರಿಕೆಟ್ ಮ್ಯಾಚ್ನ ವಿನ್ ಮಾಡಿದ್ದೀವಿ. ಸೊ ಅದರದ್ದು 1-2-3 ವಿಡಿಯೋ, ಒಂದಷ್ಟು ಫೋಟೋಸ್ನ ಇದರಲ್ಲೇ ಈಗ ನೆಕ್ಸ್ಟ್ ಬರುತ್ತೆ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ಸೊ ನೋಡಿ, ನಾವು ಮ್ಯಾಚ್ನ ವಿನ್ ಆಗಿದ್ದೀವಿ. ಸೊ ಇದು ನನ್ನ ಟೀಮು. ಸೊ ನನ್ನ ಟೀಮಲ್ಲಿ ಐ ಮೀನ್ ಬಾಯ್ಸ್ದು ಒಂದು ಟೀಮ್ ಇತ್ತು, ಗರ್ಲ್ಸ್ದು ಒಂದು ಟೀಮ್ ಇತ್ತು. ಸೊ ಬಾಯ್ಸು ರನ್ನರಪ್ ಆದರು, ನಾವು ಹುಡುಗಿರು ವಿನ್ ಆಗಿದ್ದೀವಿ ಮ್ಯಾಚ್ನ. ಸೊ ಆ ಖುಷಿ, ಆ ಎಂಜಾಯ್ಮೆಂಟು ಏನು ಸಖತ್ತಾಗಿತ್ತು ಅಂದರೆ ಫೈನಲಿ ವಿ ವಿನ್ ದ ಮ್ಯಾಚ್. ಸೊ ಅಲ್ಲಿಂದ ತುಂಬ ಅರ್ಜೆಂಟಲ್ಲಿ ಏನು ಮೆಟ್ರೋ ಸ್ಟೇಷನ್ಗೆ ಬಂದೆ, ಬಿಕಾಸ್ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಅಲ್ಲಿ ಬೇರೆ ಬಂದು ಮತ್ತೆ 4 ಮಿನಿಟ್ಸ್ ಇತ್ತು. ಅವಳು ಆಲ್ರೆಡಿ ಮಹಾಲಕ್ಷ್ಮಿ ಲೇಔಟ್ ಹತ್ರ ಇಳ್ಕೊಂಡಿದ್ಲು. ನಾನು ಏನು ಮಾಡೋದಪ್ಪ, ಇನ್ನೂ 4 ಮಿನಿಟ್ಸ್ ಕೂತ್ಕೋಬೇಕಲ್ಲ ಅಂತ, ಬಿಕಾಸ್ ಎಷ್ಟು ಸತ ಕಾಲ್ ಮಾಡಿದ್ಲು, ಆಯಿತಾ ಹತ್ತಿ ಆಯಿತಾ, ಬಂದಾಯ್ತಾ ಅಂತ ಹೇಳ್ಬಿಟ್ಟು, ಮೆಟ್ರೋ ಹತ್ಕೊಂಡಾಯ್ತಾ, ಇಳಿದಾಯ್ತಾ ಅಂತೆಲ್ಲ ಕಾಲ್ ಮಾಡ್ತಾಯಿದ್ಲು. ಸೊ ಅಲ್ಲಿಂದ ಅದೇ ಏನು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದು. ಇಸ್ಕಾನ್ ಟೆಂಪಲಲ್ಲಿ ಏನೋ ಗೊತ್ತಿಲ್ಲ ಗೈಸ್, ವೀಕೆಂಡ್ ಅಂತನಾ ಏನೋ ಅಥವಾ ಏನಾದರೂ ವಿಶೇಷ ಇತ್ತು ಅಂತನೋ, ಸೀರಿಯಸ್ಲಿ ಗೊತ್ತಿಲ್ಲ. ಹೆವಿ ರಶ್ಶು ಅಂದರೆ ಹೆವಿ ರಶ್ಶು. ನಾವು ಇವತ್ತೇನೋ ಸ್ಪೆಷಲ್ ಡೇ ಇದೆಯೋ ಏನೋ, ಅದಕ್ಕೆ ಇಷ್ಟೊಂದು ರಶ್ ಆಗಿದೆ ಅಂತ. ನಾವು ಯೂಶ್ವಲಿ ರಶ್ ಇರಲ್ಲ, ಕಾಮಾಗಿ ಹೋಗಿದ್ದು ಬರೋಣ, ಪೀಸ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಅಂದರೆ ತುಂಬ ರಶ್ಶು. ಅದರಲ್ಲೂ ಬಿಸಿಲು ಬೇರೆ ಇತ್ತು. ನಾವು ಹೋದಾಗ ಅರೌಂಡ್ ಇಟ್ಸ್ 12:30 ಐ ಥಿಂಕ್ 12:30 ಆಗಿಬಿಟ್ಟಿತ್ತು.
ಸೊ ಒಂದು ಅಲ್ಲಲ್ಲೇ ಚಿಕ್ಕದಾಗಿ ಒಂದೆಲ್ಲ ಕ್ಲಿಪ್ಗಳನ್ನ ತಗೊಂಡಿದ್ದೀನಿ. ಬಟ್ ಏನೋ ಅಲ್ಲಿ ಒಳಗಡೆ ಅಷ್ಟಾಗಿ ಯಾರೂ ಫೋಟೋಸ್ ತಗೊಂಡ್ರು. ಬಟ್ ವೀಡಿಯೋಸ್ಗೆಲ್ಲ ಅಲವ್ ಇಲ್ಲ, ಫುಲ್ ಒಳಗಡೆ ಎಲ್ಲ ಇಲ್ಲ. ಅಲ್ಲಿ ಗೋಲ್ಡಲ್ಲಿಂದ ಏನು ಮಾಡಿದಾರಲ್ವಾ, ಸೊ ಆ ಪರ್ಟಿಕ್ಯುಲರ್ ಇದ್ರಲ್ಲಿ ಮಾತ್ರ ಅಲವ್ ಇಲ್ಲ. ನಾನು ಗೊತ್ತಲ್ಲ ಗೈಸ್, ಸ್ವಲ್ಪ ಕಿಲಾಡಿತನ ಮಾಡಿಬಿಟ್ಟು ಅಲ್ಲೂ ಒಂದು ಚಿಕ್ಕ ಬೈಟ್ ತೊಗೊಂಡಿದ್ದೀನಿ, ವಿಡಿಯೋ ಕ್ಲಿಪ್. ಸೊ ನೋಡಿ, ನನಗೆ ರಾಧೆ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ರಾಧೆ ಇಷ್ಟನಾ ಅಥವಾ ರಾಧಾಕೃಷ್ಣ ಇಬ್ಬರು ಇಷ್ಟನಾ? ನಂಗೆ ಕೃಷ್ಣನೂ ಇಷ್ಟನೇ, ಬಟ್ ಇಲ್ಲ ಅಂತೇನು ಹೇಳ್ತಿಲ್ಲ, ಬಟ್ ಸ್ಪೆಷಲಾಗಿ ರಾಧೆ ಇಷ್ಟ ನನಗೆ. ಸೊ ಹಾಗಾಗಿ ಓಕೆ, ರೀಸೆಂಟಾಗಿ ಯಾರೆಲ್ಲ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ನನ್ನ ಇದನ್ನು ಕಮೆಂಟ್ ಮಾಡಿ. ಓಕೆ, ನಾನು ಆಲ್ಮೋಸ್ಟು ಹೋಗಿ ಹೆಚ್ಚು ಕಮ್ಮಿ 1 ವರ್ಷದ ಮೇಲೇ ಆಗೋಗಿತ್ತು ಅನಿಸುತ್ತೆ ಗೈಸ್. ತುಂಬ ಲಾಂಗ್ ಬ್ಯಾಕ್ ಹೋಗಿದ್ದು. ಸೊ ಈ ಥರ ಕ್ಯೂವಲ್ಲೇ ಹೋಗಬೇಕಿತ್ತು, ಬಟ್ ಅಷ್ಟಾಗಿ ಅಂತ ನಿಂತ್ಕೊಂಡೆಲ್ಲ ಹೋಗಲಿಕ್ಕೆ ಅಂತ ಇರಲಿಲ್ಲ, ಬೇಗನೆ ಹೋಗಿದ್ದಾಯಿತು. ಸೊ ಅಲ್ಲಿಂದ ಒಳಗೆ ಹೋಗಿ ನಾನು ಅಂದರೆ ಅವರು ನೋಡೋದೇ ಇಲ್ಲ ಅಂದ್ಕೊಂಡಿದ್ದೆ. ಹಂಗೂ ಹಿಂಗೂ ಮಾಡಿ ಹೆಂಗಾದರೂ ಸರಿ ಅಂತ ಹೇಳ್ಬಿಟ್ಟು ಅಷ್ಟಷ್ಟೇ ತಗೊತಾನೇ ಇದ್ದೆ ನಾನು. ಅಲ್ಲಿ ಮತ್ತು ನೋಡ್ಲಿಕ್ಕೆ ಇವಾಗೆಲ್ಲ ಇವ್ರು ಬಂದಿರೋದೆಲ್ಲ ಅವರು ನೋಡಿ ಆಯಿತಾ, ಇಲ್ಲೆಲ್ಲ ತೊಗೋಬೋದಿತ್ತಾಯಿತು. ಇದೆಲ್ಲ ಆರತಿ ಎಲ್ಲ ತೊಗೊಂಡು ಮುಂದ್ಗಡೆ ಹೋಗಿ ತೊಗೊಳ್ಳೋಣ ಅಂತ ಎಷ್ಟೇ ಟ್ರೈ ಮಾಡಿದೆ, ಬಟ್ ಇಲ್ಲಿಂದನೇ ಕಾಣಿಸ್ತಿದೆ ಅಲ್ಲ ಅಂತ ಇದೆಲ್ಲ ತಗೊಂಡೆ ನಾನು. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಪ್ರತಿಯೊಂದು ದೇವ್ರ ಹತ್ರನೂ 1-2 ನಿಮಿಷ ನಿಂತು ಹಿಂಗೆ ಸಮಾಧಾನದಿಂದ ಅದೊಂದು ಫೀಲ್ ಗೈಸ್, ಸಖತ್ ಪೀಸ್ ಅನಿಸುತ್ತೆ. ಸೊ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಸೊ ಅಲ್ಲಿಂದ ಒಳಗಡೆ ಕೃಷ್ಣನ ಹತ್ರ ಹೋಗಿದ್ದು. ವ್ಯೂ ಮಾತ್ರ ಸಖತ್ತಾಗಿತ್ತು ಗೈಸ್. ಇಲ್ಲಿಂದನೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ ಆಮೇಲೆ ಒಳಗಡೆ ಹೋಗಬೇಕು ಇಲ್ಲಿ ಮೇನ್ ಇದಕ್ಕೆ, ಯಾಕಂದರೆ ಅಲ್ಲಿ ಆ ಕಡೆಯಿಂದನೇ ಎಕ್ಸಿಟ್ ಇರುತ್ತೆ, ಮತ್ತು ಈ ಪ್ಲೇಸಿಂದ ಆಚೆ ಹೋಗಲಿಕ್ಕೆ ಬರೋದಿಲ್ಲ. ಈ ಕಡೆಯಿಂದ ರಿಟರ್ನ್ ಬರಲಿಕ್ಕಿರೋದಿಲ್ಲ, ಅಲ್ಲಿ ಎಂಟ್ರಿ ಆಗಿ ಅಲ್ಲೇ ಒಳಗಿಂದ ಹಾಗೆ ಎಕ್ಸಿಟ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಈ ಪ್ಲೇಸಲ್ಲಿ ಹೊರಡಬೇಕಾದ್ರೇ ಎಲ್ಲರೂ ನಿಂತು ಫೋಟೋಸ್ ಎಲ್ಲ ತೊಗೊತಾ ಇದ್ರು. ನೋಡಿ ಗೈಸ್, ಬ್ಯಾಂಗ್ಳೂರ್ ವ್ಯೂ ಏನು ಸಖತ್ತಾಗಿದೆ ಅಲ್ಲ, ಸೋ ಪೀಸ್ಫುಲ್. ಮನಸ್ಸಿಗೆ ಸಖತ್ ಖುಷಿ ಅನ್ನಿಸುತ್ತೆ. ಅಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ವಿ. ನೋಡಿ ಗೈಸ್, ಇಲ್ಲಿ ಒಳಗಡೆ ವಿಡಿಯೋ ಅಲವೇ ಇಲ್ಲ. ನೋಡಿ ಕೈ ಮುಕ್ಕೊಳ್ಳಿ ಎಲ್ರೂ, ಇದೇ ಗೋಲ್ಡನ್ ಇದರಿಂದ ಮಾಡಿರೋದು. ಅಲ್ಲಿ ಫೈನಲಿ ನೋಡಿ, ಆ ಆಂಟಿ ನನ್ನ ಕ್ಯಾಚ್ ಮಾಡೇ ಬಿಟ್ರು, ಚಿಕ್ಕ ಇದನ್ನು ತೊಗೊಂಡಿದ್ದಷ್ಟೇ. ಸೊ ಇಲ್ಲಿಂದ ಒಂದು ವ್ಯೂ ಮೇಲ್ಗಡೆಯಿಂದ ಇದೊಂದೇನೋ ಸ್ಮಾಲ್ ಸ್ವಿಮ್ಮಿಂಗ್ ಥರ ಇತ್ತು. ಮತ್ತು ಅಲ್ಲಿಂದ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟಿದ್ದಾಯಿತು. 2 ಸಲ ಎಲ್ಲ ಹಾಕಿಸ್ಕೊಂಡು ತಿಂದ್ವಿ ಗೈಸ್. ಸಖತ್ ನೋಡಿ, ಎಲ್ಲ ಹೇಗೆ ಕೂತ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ತಿಂತಾ ಇದ್ರು. ಚೆನ್ನಾಗಿತ್ತು ಪ್ರಸಾದ, ತುಂಬ ಇಷ್ಟ ಆಯಿತು. ನಾವು ಪ್ರಸಾದನ ಊಟನೇ ಮಾಡಿಬಿಟ್ವಿ. ಎನಿವೇ ಟೈಮ್ ಆಗಿತ್ತಲ್ಲ, ಸೊ ಹಾಗಾಗಿ. ಸೊ ಅಲ್ಲಿಂದ ವಿಡಿಯೋ ಮುಗ್ಸೋಕ್ಕಾಗಿಲ್ಲ, ಬಿಕಾಸ್ ಇಲ್ಲೇ ರೋಡಲ್ಲಿನೇ ಮುಗಿಸ್ಬಿಡ್ತೀನಿ, ಯಾಕಂದರೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡಿಲ್ಲ ವೀಡಿಯೋನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.